ನಮಸ್ಕಾರ ಸಮಾಜ ಬಾಂಧವರೇ. ಇತ್ತೀಚೆಗೆ ಒಂದು 2 ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ. ಇದು ಆದೇಶ ಪ್ರತಿ. ಸೊ ಇದು ಬಂದ್ಬಿಟ್ಟು RCS 18-133 ಆದೇಶ ಪ್ರತಿ ನಂಬರ್. ಸೊ ನಾನು ಸ್ತ್ರೀಗಳ ಬಗ್ಗೆ ತುಂಬ ಗೌರವ ಇದೆ. ಅವರು ಕೂಡ ತಾವು ಹೇಳಿದಾಗೆ 3 ವರ್ಷಗಳ ಹಿಂದೆ ಈಗ ಸಮಾಜದಲ್ಲಿ ಓಡಾಡ್ತಾ ಇದ್ದಾರೆ. ನಾವು ಅವ್ರಿಗಿಂತಲೂ ಮುಂಚಿತವಾಗಿ 2013-14ರಲ್ಲಿ ಸನ್ಮಾನ್ಯ ಶ್ರೀ ನಮ್ಮನ್ನು ಅಗಲಿರ್ತಕ್ಕಂಥ ನಮ್ಮ ಹಿರಿಯರಾದಂಥ JP ನಾರಾಯಣಸ್ವಾಮಿ ಅವರ ಜಯಂತ್ಯೋತ್ಸವದ ಪ್ರಯುಕ್ತ ನಾವು ಮೈಸೂರಿನಲ್ಲಿ ಈ ಒಂದು ಸೊಸೈಟಿ ಏನು ಕರ್ನಾಟಕ ರಾಜ್ಯ ಸಂಸ್ಕರಿತ ನೀರ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘ ಅಂತಕ್ಕಂಥದ್ದನ್ನು ಒಂದು ಅನುಮತಿ ತಗೋಬೇಕಾದ್ರೆ ಇದು ನಿನ್ನೆ ಮನೆ ಸಿಕ್ಕಿದ್ದಲ್ಲ. ಸುಮಾರು 5 ವರ್ಷಗಳಿಂದ ನಿವೃತ್ತ ಅಧಿಕಾರಿಗಳನ್ನು ನೇಮಿಸಿ ಇದನ್ನು ಪ್ರತಿಯನ್ನು ಪಡೆದಿದ್ದೀವಿ. ಶ್ರೀಗಳಿಗೆ ಪಾಪ ಆಗ ನಾವು ಆ ಕಾರ್ಯಕ್ರಮ ಮಾಡಿದಾಗ ಅವ್ರ ಗಮನಕ್ಕೆ ಬಂದಿಲ್ಲ. ಕಲ್ಯಾಣ ಕರ್ನಾಟಕದ ಭಾಗದ ನಮ್ಮ ಸಮಾಜ ಬಾಂಧವರು ಒಂದಿಷ್ಟು ಜನ ಕಾಲ್ ಮಾಡಿದಾಗ ಅವ್ರ ಗಮನಕ್ಕೆ ಬಂದಿದೆ, ಸಂತೋಷ. ಸೊ ಈಗ ನಾನು ಶ್ರೀಗಳ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಅವ್ರ ಹಿನ್ನೆಲೆ ಬಗ್ಗೆ ಮತ್ತು ಸರ್ಕಾರದ ಆದೇಶದ ಬಗ್ಗೆ ಅದರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಅವರು ಎಷ್ಟು ತಿಳ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಸೊ ಪ್ರಾಯಶಃ ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನೀರ ಮಾರಾಟ ಮಾಡೋಕ್ಕೆ ಅವಕಾಶನೇ ಇಲ್ಲ ಅಂತಕ್ಕಂತ ಹೇಳಿದ್ದವ್ರನ್ನ ಈಗ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯಲ್ಲಿ 5 ವರ್ಷದಿಂದ ನೀರ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ಸೊಸೈಟಿಗಳು ಇವತ್ತು ಸಾವಿರಾರು ಸೊಸೈಟಿಗಳಿದ್ದಾವೆ ಆ ಜಾತಿದು ಸಮುದಾಯಗಳು. ಇವತ್ತು 99% ಪೀಪಲ್ಲು ಆ ಸಮುದಾಯದ ಬಾಂಧವರಲ್ಲಿ ಶೇರ್ ತೊಗೊಂಡಾಗ ಮಾತ್ರ ಅವ್ರು ನಿರ್ದೇಶಕರಾಗಕ್ಕೆ ಸಾಧ್ಯ, ಅಧ್ಯಕ್ಷರಾಗಕ್ಕೆ ಸಾಧ್ಯ. ಸಂವಿಧಾನದ ಪ್ರಕಾರ ಯಾರ್ಯಾರಿಗೆ ಏನೇನು ಮೀಸಲಾತಿ ಕೊಡಬೇಕು, ಇದು ಸಂವಿಧಾನ ಅಡಿಯಲ್ಲಿ ಬರ್ತಕ್ಕಂಥ ಸೊಸೈಟಿ ಆಗಿರೋದ್ರಿಂದ ಅದು ಕೊಡ್ತಕ್ಕಂಥದ್ದು. ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ಮ ಸಮಾಜ ಬಾಂಧವರು ಅಷ್ಟು ಮುದ್ರೆ ಏನಲ್ಲ. ಬೈ ಬರ್ತೆ ಅವರು ಬಿಸ್ನೆಸ್ಸಲ್ಲಿ ಬಂದಿರತಕ್ಕಂಥವ್ರು ವ್ಯವಹಾರ ಜ್ಞಾನ ಪ್ರತಿಯೊಬ್ಬ ಸಮಾಜ ಬಾಂಧವರಿಗೆ ಇದ್ದೇ ಇದೆ. ಮತ್ತು ನಮ್ಮ ಸಮುದಾಯದ ಬಾಂಧವರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಸದುದ್ದೇಶದಿಂದ ನಾನು ಇವತ್ತು ನಮ್ಮ ನಿರ್ದೇಶಕರು ರಾಜ್ಯದ 19 ಜಿಲ್ಲೆಗಳಲ್ಲಿದ್ದಾರೆ ಮತ್ತು 31 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದ ಬಾಂಧವರು ಇದರಲ್ಲಿ ಶೇರ್ ತೊಗೊಂಡ್ರೆ ಮುಂದಿನ ದಿನಗಳಲ್ಲಿ ಏನು ಇದಕ್ಕೆ ಜಂಡ ಹೊಡ್ಕೊಂಡು ಸೈದಪ್ಪ ಗೊತ್ತಿದ್ದಾರೆ ಕೊಡೋಕ್ಕಾಗಲ್ಲ. ಇದು ನಮ್ಮ ಅಪ್ಪನ ಆಸೆ ಅಲ್ಲ, ಸಮಾಜಕ್ಕೆ ಮಾಡ್ತಕ್ಕಂಥದ್ದು. ಇದು ಸಮಾಜದ ಬಾಂಧವರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಅವತ್ತಿನಿಂದ ಕೂಡ ಈ ಜಾತಿಯಲ್ಲಿ ಹುಟ್ಟಬೇಕಾದ್ರೆ ಏನು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿಲ್ಲ. ಆದ್ದರಿಂದ ನಾವು ಹುಟ್ಟಿದ್ದೀವಿ, ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡೋಣ ಅಂತ ಹೊರಟಿದ್ದೀವಿ. ಪೂಜ್ಯರು ತಮಗೇನು ಡೌಟ್ಸ್ ಇದ್ದರೆ ನಾನೇನು ಹೊಸಬ ಅಲ್ಲ ಸಮಾಜಕ್ಕೆ. ನಮ್ಗೆ ಕೇಳಬೇಕಾಗಿತ್ತು. ನಮ್ಮ ಹೆಸರು ಉಲ್ಲೇಖ ಮಾಡ್ದೇನೆ ಇದ್ದೇ ಹಿಂದೆ ಮುಂದೆ ಮಾತಾಡೋದಕ್ಕಿಂತಲೂ ನಿಮ್ಗೇನು ಆದೇಶ ಪ್ರತಿ ಬೇಕು, ಏನೋ ಡೌಟ್ಸ್ ಇದ್ದರೆ ಕೇಳಿ ನಾವು ಕೊಡ್ತೀವಿ. ಮತ್ತು ಇದು ಇವತ್ತು ಈ ಸೊಸೈಟಿಯಿಂದ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಈಗ ನಾವು 5 ಲಕ್ಷ ಸಸಿಗಳನ್ನು ಬೆಳೆಸಿದ್ದೀವಿ. ಇನ್ನು 5 ಲಕ್ಷ ಸಸಿ ಪ್ಲಾಂಟೇಶನ್ ಆಗ್ತಾ ಇದೆ. ರಾಜ್ಯಾದ್ಯಂತ ನಾವು ಸಸಿಗಳು ಇಲ್ಲದೆ ಇದ್ದರೆ ಎಂಡ ತೆಗೆಯೋಕ್ಕಾಗಲ್ಲ, ನೀರ ತೆಗೆಯೋಕ್ಕಾಗಲ್ಲ ಅಂತ ಸರ್ಕಾರ ಆದೇಶ ಮಾಡಿತ್ತು. ಆದ್ದರಿಂದ ನಿಷೇಧ ಕೂಡ ಮಾಡಿತ್ತು. ಇದನ್ನೆಲ್ಲ ನಮಗೆ ಅಧಿಕಾರಿಗಳು ಟ್ರಿಕ್ಸ್ ಕೊಟ್ಟಿರೋದ್ರಿಂದ ಮೂಲಭೂತ ಸೌಕರ್ಯಗಳು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಈ ಫೇಸ್ಬುಕ್ಕಲ್ಲಿ ವಿಡಿಯೋ ಮಾಡಿಕೊಂಡು ಮಾಧ್ಯಮದಲ್ಲಿ ಕುಂತ್ಕೊಂಡು ಸಮಾಜ ಬಾಂಧವರಿಗೆ ಟೀಕೆ ಮಾಡೋದಾಗಲಿ ಅದರ ಬಗ್ಗೆ ನಾವು ಮಾಡೋಕ್ಕೆ ಹೋಗಿಲ್ಲ. ಕೆಲಸ ಮಾಡ್ತಾ ಇದ್ದೀವಿ, ಅದು ಸಮಾಜ ಬಾಂಧವರಿಗೆ ಗೊತ್ತಿದೆ. ನಮ್ಮ ಹಿನ್ನೆಲೆ ಬಗ್ಗೆ ಹೇಳಕ್ಕೆ ಹೋದರೆ ನಾನೇನು ಆ ಊರಿಗೆ ಹೋಗಿ ಈ ಊರಿಗೆ ಹೋಗಿ ಪೀಠ ಮಾಡ್ತೀನಿ ಅಥವಾ ಟೆಂಡರ್ ಕೊಡಿಸ್ತೀನಿ, ಗಣಿಗಾರಿಕೆ ಮಾಡಿಸ್ತೀನಿ, ಮತ್ತೊಂದು ನಿಮಗೆ ಜಾಬ್ ಕೊಡಿಸ್ತೀನಿ ಅಂತ ಯಾರ ಹತ್ರ ನಾನು ದುಡ್ಡಿಸ್ಕೊಂಡವನಲ್ಲ. ಭಗವಂತ ನನಗೆ ದುಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದೇನೆ. ಕೊನೆಗೆ ನಾನು ಕೂಲಿ ನಾಲಿ ಆದರೂ ಮಾಡಿ ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿ ನನಗಿದೆ. ನಾನೇನು ಅಂಗವಿಕಲ ಅಲ್ಲ. ಭಗವಂತ ನನಗೆ ಚೆನ್ನಾಗಿ ಕೊಟ್ಟಿದ್ದಾನೆ, ನಾನು ಮಾಡ್ತಾ ಇದ್ದೀನಿ. ನನ್ನಿಂದ ಶಕ್ತಿ ಮೀರಿ ಮಾಡ್ತೀನಿ. ದಯವಿಟ್ಟು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ದೇನೆ ನೀವು ತೋರಿಸ್ಕೊಳ್ಳಿ, ನೀವು ಶೇರ್ ತೊಗೊಳ್ಳಿ. ನಾಳೆ ದಿನ ನೀವು ಅಧ್ಯಕ್ಷರಾಗ್ರಿ, ನಿರ್ದೇಶಕರಾಗ್ರಿ. ಸಮಾಜಕ್ಕೋಸ್ಕರ ತಾನೇ ನಾನು ಮಾಡ್ತಾ ಇದ್ದೀನಿ. ನಾನೇನು ತಪ್ಪು ಮಾಡಿದ್ದೀನಿ? ಸುಮ್ಮನೆ ನನ್ನ ಬಗ್ಗೆ ಯಾಕೆ ತೇಜವರ್ಧನೆ ಮಾಡ್ತೀರಿ? ಅಲ್ಲಿ ದುಡ್ಡು ತೊಗೊಂಡ ಇಲ್ಲಿ ದುಡ್ಡು ತೊಗೊಂಡು, ಅರೆ ಸ್ವಾಮಿ ತೊಗೊಂಡಿರೋದಕ್ಕೆ ರಿಸಿಪ್ಟ್ ಕೊಡ್ತಾ ಇದ್ದೀವಿ. ಆಸಕ್ತಿ ಇದ್ದವರು ಮಾಡ್ಕೊಂಡಿರ್ತಾರೆ. ನಾನು ಯಾರಿಗೆ ಫೋರ್ಸ್ ಮಾಡ್ತಾ ಇಲ್ಲ, ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸಮಾಜ ಬಾಂಧವರು ನನಗೆ ಅವತ್ತಿನಿಂದಲೂ ನನ್ನ ಜೊತೆ ಬೆಂಬಲವಾಗಿದ್ರಿ. ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ನೀವೆಲ್ಲ ಬೆನ್ನು ತಟ್ಟಿದ್ರಿ, ಮುಂದೆನೇ ಇರ್ತೀರಿ. ಶ್ರೀಗಳಿಗೆ ಸ್ಪಷ್ಟೀಕರಣ ಕೊಡೋದಕ್ಕೆ, ಯಾಕಂದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿರೋದ್ರಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟೀಕರಣ ಕೊಡ್ತಿದ್ದೀನಿ. ಅವ್ರ ಥರ ನಾನು ಹಗುರವಾಗಿ ಮಾತಾಡ್ತಾ ಇದ್ದಿಲ್ಲ. ಅವ್ರ ಬಗ್ಗೆ ಗೌರವ ಇದೆ. ಪೂಜ್ಯರು ದಯವಿಟ್ಟು ತಾವು ಸಹಕಾರ ಮಾಡ್ತೀರಂತ ನಾನು ಭಾವಿಸಿದ್ದೀನಿ. ಎಲ್ಲೋ ಒಂದು ಕಡೆ ನೀವು ಈ ಥರ ನಮ್ಮ ಬಗ್ಗೆ ಮಾತಾಡೋದ್ರಿಂದ ನಿಮ್ಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಿಮ್ಗೆ ಏನಿದ್ರು ನಮ್ಗೆ ಕರೆ ಮಾಡಿ, ನೀವೆಲ್ಲಿದ್ರೆ ಹೇಳಿ ಬರ್ತೀವಿ. ನಿಮ್ಗೆ ಯಾವ ಪ್ರತಿ ಬೇಕು, ಯಾವ ಆದೇಶ ಬೇಕು. ಸರ್ಕಾರ ಆದೇಶ ಕೊಡದೇ ಈಗ ನೀರ ಪ್ರಾರಂಭ ಆಗಿದೆಯಾ? ನೀರ ಮಾರಾಟ ಮಾಡ್ತಾ ಇದ್ದಾರಾ ಕರ್ನಾಟಕದಲ್ಲಿ? 5 ವರ್ಷದಿಂದ ಮಾರಾಟ ಮಾಡ್ತಾ ಇದ್ದಾರೆ. ತಿಳ್ಕೊಳ್ಳಿ, ಹಿನ್ನೆಲೆ ತಿಳ್ಕೊಳ್ಳಿ. ಆದ್ದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ.
ಸಮಾಜ ಬಾಂಧವರಿಗೆ ಈಗಲೂ ಹೇಳ್ತಾ ಇದ್ದೀನಿ, ಇದೊಂದು ಅವಕಾಶ. ನಾವು ನಿಮ್ಮ ಊರಿಗೆ ಬಂದಿದ್ದೀವಿ, ನಿಮಗೋಸ್ಕರ ಕೇಳಿದ್ದೀವಿ. ಇಲ್ಲಿ ನನ್ನ ಸ್ವಾರ್ಥ ಏನಿಲ್ಲ, ದುಡ್ಡು ತೊಗೊಂಡಿರೋದಕ್ಕೆ ರಿಸಿಪ್ಟ್ ಕೊಟ್ಟಿದ್ದೀವಿ. ನಮ್ಮ ಮೇಲೆ ವಿಶ್ವಾಸಿದ್ದು ಮಾಡಿರ್ತಕ್ಕಂಥ ಸಮಾಜ ಬಾಂಧವರಿಗೆ ಧನ್ಯವಾದಗಳು. ಅತಿ ಶೀಘ್ರದಲ್ಲಿ ಸೊಸೈಟಿ ಉದ್ಘಾಟನೆ ಆಗುತ್ತೆ, ತಮ್ಮೆಲ್ಲರಿಗೆ ಕರ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಶೇರ್ ತೊಗೊಂಡ್ರೆ ನೀವೆಲ್ಲರೂ ನಿರ್ದೇಶಕರಾಗ್ತೀರ, ಮುಂದಿನ ದಿನಗಳಲ್ಲಿ ಅಧ್ಯಕ್ಷರನ್ನಾಗ್ಬೋದು. ಆದ್ದರಿಂದ ಸಮಾಜಕ್ಕೆ ಆಗ್ತಕ್ಕಂಥ ಕೆಲಸದಲ್ಲಿ ನಾವು ಯಾರ ಬಗ್ಗೆನೂ ಹಗುರವಾಗಿ ಮಾತಾಡಲ್ಲ. ಎಷ್ಟೇ ಟೀಕೆ ಮಾಡಿದರೂ ಕೂಡ ನಮ್ಮ ಕೆಲಸಗಳು ಉತ್ತರ ಆಗ್ತಾವೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನಾರಾಯಣ ಗುರುಗಳು ಹೇಳಿದಾಗೆ ಎಲ್ಲದರಲ್ಲೂ ಕೂಡ ನಾವು ಎಲ್ಲವನ್ನು ಕಳೆದುಕೊಂಡ್ರೆ ಚಿಂತೆ ಇಲ್ಲ, ಆತ್ಮವಿಶ್ವಾಸ ಕಳೆದುಕೊಳ್ಬಾರ್ದು. ಆತ್ಮವಿಶ್ವಾಸದ ಬಲದಿಂದ ಎಲ್ಲವನ್ನು ಸಂಪಾದಿಸಲು ಸಾಧ್ಯ. ಇವತ್ತು ನೀರ ಮಾಡ್ತೀವಿ, ಅದನ್ನು ನಮ್ಮ ಕುಲಕಸುಬು ಪಡೆದೇ ಪಡ್ತೀವಿ. ಕುಲದ ಉಪಕಸುಬು ಅದು ಪಡೆದೇ ಪಡ್ತೀವಿ ಅಂತಕ್ಕಂಥ ಒಂದು ನೈತಿಕ ಆತ್ಮವಿಶ್ವಾಸ ನಮ್ಮ ಹತ್ರ ಇದೆ. ಮಾಡ್ತೀವಿ. ಅದಕ್ಕೆ ಸಮಾಜ ಬಾಂಧವರು ಕೈ ಜೋಡಿಸ್ರಿ ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತಾ, ಶ್ರೀಗಳು ದಯವಿಟ್ಟು ಈ ಥರ ಮಾತಾಡಬಾರ್ದು ಅಂತಕ್ಕಂಥದ್ದು ಮನವಿ ಮಾಡ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಗುರುದೇವ್, ಜೈ ನಾರಾಯಣ.